ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ. ಈ ಒಂದು ಟ್ರೇಲರ್ಗೆ ಕಾಯ್ತಾ ಇದ್ದಂತಹ ಸಾಕಷ್ಟು ಜನ ಇವತ್ತು ತೃಪ್ತಿಯಿಂದ ನಿದ್ದೆ ಮಾಡ್ತಾರೆ. ಹಾಗಾದ್ರೆ ಕಾಂತಾರ ಸಿನಿಮಾದ ಟ್ರೇಲರ್ ಹೇಗಿದೆ ಅನ್ನೋ ಒಂದು ಸಣ್ಣ ವಿಮರ್ಶೆಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ದೈವದ ಕತೆ, ಕಾಂತಾರ ಅಂತಂದ್ರೆ ದೈವದ ಕತೆ, ಕಾರ್ಕಡಿ ಹುಟ್ಟಿರುವಂತಹ ಕಥೆ ಇದು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಸಿನಿಮಾದಕ್ಕೆ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಅಧರ್ಮವನ್ನ ಕಾಪಾಡೋಕೆ ಶಿವನ ಹುಟ್ಟು ಅನ್ನುವಂತಹ ಮೂಲಕ ಕಾಂತಾರ ಒಂದು ಟ್ರೇಲರ್ ಬಿಡುಗಡೆ ಆಗಿದೆ. ರಿಷಬ್ ಅವರ ಲುಕ್ಕು, ಮ್ಯಾನರಿಸಮು, ದಂತಕತೆ, ಮುನ್ನುಡಿ ಅನ್ನುವ ಹಾಗೆ ಸಾಕಷ್ಟು ನಿರೀಕ್ಷೆಗಳು ಹುಟ್ಕೊಂಡಿದೆ. ಕಾಂತಾರ ಈ ಒಂದು ಮಣ್ಣಿನ ದೈವದ ಕಥೆಯಾಗಿದೆ. ಕಾಂತಾರ ಕಾರ್ಣಿಕ ಹುಟ್ಟಿರುವಂತಹ ಕತೆ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ಕಾಂತಾರ ಅಧರ್ಮ ತಾಂಡವವಾಡುವಾಗ ಧರ್ಮದ ಪರವಾಗಿ ನಿಲ್ಲೋಕೆ ಬಂದಂತಹ ಶಿವನ ಕಥೆ ಇದು ಕಾಂತಾರ ಕಥೆಯ ಒಳಗೆ ಯಾರೂ ಹೋಗಬೇಡಿ, ಯಾಕಂತಂದ್ರೆ ಇದು ಬರೀ ಕಥೆಯಲ್ಲ, ಕಾಂತಾರ ಹುಟ್ಟಿದಂತಹ ಕಥೆ ಅಂತ ಹೇಳಿ ಟ್ರೇಲರ್ನ ಮೂಲಕ ರಿಷಬ್ ಶೆಟ್ಟಿ ಅವರು ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸತ್ಯ ಅಂತಂದ್ರೆ ರಿಷಬ್ ಶೆಟ್ಟಿ ಅವರು ಈ ಒಂದು ಕಾಂತಾರ ಚಾಪ್ಟರ್ 1 ಸಿನಿಮಾ ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಯಾಕಂತಂದ್ರೆ ಅಲ್ಲಾಗುವಂತಹ ಅವಘಡಗಳನ್ನ ಸಹಿಸ್ಕೊಳ್ಬೇಕು, ಆ ನಷ್ಟಗಳನ್ನ ಭರಿಸಬೇಕು, ಆ ಕೆಲಸವನ್ನ ರಿಷಬ್ ಶೆಟ್ಟಿ ಮಾಡ್ತಾ ಇದ್ದಾರೆ. ಕಾಂತಾರ ಆಪ್ತ ಮಿತ್ರ, ಆಪ್ತ ರಕ್ಷಕ ಕಥೆಯನ್ನ ಆ ಒಂದು ಇನ್ಸ್ಪಿರೇಷನ್ ನ ತೆಗೆದುಕೊಂಡು ಬಿಡುತ್ತೋ ಅಂತ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ತುಂಬಾ ಅವಘಡಗಳು ಆಪ್ತ ಮಿತ್ರ, ಆಪ್ತ ರಕ್ಷಕ ಸಿನಿಮಾದಲ್ಲಿ ನಡೀತು. ತದಾದ ನಂತರ ಏನೆಲ್ಲ ಆ ಘಟನೆ ಆಯ್ತು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಈಗ ಕಾಂತಾರ ಸಿನಿಮಾನು ಅದೇ ರೀತಿ ಆಗ್ಬಿಟ್ರೆ ಅಂತ ಹೇಳಿ ಸಾಕಷ್ಟು ಜನರು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ರಿಷಬ್ರ ಈ ಒಂದು ಹಿಂದಿನ ಸಿನಿಮಾಗಳಲ್ಲಿ ನೀವು ನೋಡಿರುವ ವಿಭಿನ್ನ ಗೆಟಪ್ ನಲ್ಲಿ ವಿಭಿನ್ನ ಸಾಹಸಕ್ಕೆ ಕೈ ಹಾಕಿದ್ದಾರೆ ರಿಷಬ್ ಶೆಟ್ಟಿ. ಇಲ್ಲಿ ಕಾಡು ಬೆಟ್ಟು ಶಿವ ಸಿಂಗಾರ ಸಿರಿ ಅಂತ ಹೇಳಿ ಪಂಜುರ್ಲಿ ದೈವದ ಆವಾಹನೆ ಮಾಡಿ ಮಾಯವಾಗೋದು ಹೇಗೆ ಅನ್ನುವ ಪ್ರಶ್ನೆಯ ಜೊತೆಗೆ ಅಪ್ಪಯ್ಯ ಎಲ್ಲಿಯೇ ಯಾಕೆ ಮಾಯವಾಗಿದ್ದ ಅಂತ ಹೇಳಿ ಹುಡುಕಿ ಹೋಗುವಂತಹ ಮಗನ ಕತೆ ಇದಾಗಿದೆ. ಇದೊಂಥರ ಪುಣ್ಯದ ಮಣ್ಣಿನ ಕತೆ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ಪೆರುಮೆ ಯುವರಾಣಿಯ ಪ್ರೀತಿಯಲ್ಲಿ ಬೀಳೋದು, ಇನ್ನೊಂದೇ ನಾವು ಬೆಳೆದಿದ್ದನ್ನ ರಾಜ ಮನೆತನಕ್ಕೆ ನೀಡೋದಿಲ್ಲ ಅಂತ ಹೇಳ್ತಾ ಇರೋದು ಕಾಂತಾರ ಸಿನಿಮಾದಲ್ಲಿ ಒಂದು ರೀತಿಯಾಗಿರುವಂತಹ ವೈಬ್ ಕ್ರಿಯೇಟ್ ಮಾಡಿರುವಂತಹ ಆ ಒಂದು ಡೈಲಾಗ್ಗಳು. ರಿಷಬ್ರ ಪಾತ್ರಕ್ಕೆ ಎದುರಾಗಿ ಗುಲ್ಖನ್ ಕುಲಕ್ಕೆ ಅಂಟಿರುವಂತಹ ಕಲೆಯನ್ನ ತುಳಿಯುತ್ತೇನೆ ಅಂತ ಹೇಳಿ ಅಬ್ಬರಿಸ್ತಾ ಇದ್ದಾರೆ. ಕಾಡ ಬೆಂಕಿಯು ಕ್ರೂರ ನೋಡ ಬಂದಿದೆ ಅಂತಲೇ ರಿಷಬ್ ಶೆಟ್ಟಿ ಅವರು ಕತ್ತಿ ವರಸೆ ಏನ್ ಹೇಳ್ತಾರೆ, ಕಳರಿ ಪಟ್ಟು ಏನಿರುತ್ತೆ ಆ ಒಂದು ಕಲೆಗೆನ ಪ್ರದರ್ಶನ ಮಾಡಿದ್ದಾರೆ. ಇದು ಕೂಡ ಸಖತ್ತಾಗಿದೆ. ಆ ಒಂದು ಟ್ರೇಲರ್ ನಲ್ಲಿ ಅದು ಕೂಡ ಸಾಕಷ್ಟು ಜನರ ಮನಸ್ಸನ್ನ ಗೆದ್ದಿದೆ. ಈಶ್ವರ ದೇವರ ನೆಲವನ್ನ ನೋಡೋ ಕುತೂಹಲದ ಜೊತೆಗೆ ಕಾಂತಾರ ಒಂದು ಟ್ರೇಲರ್ ನೋಡಿಗರ ಮನಸ್ಸನ್ನು ಕೂಡ ಗೆದ್ದಿದೆ. ರಿಷಬ್ರ ಕಾಂತಾರ ಪ್ರಪಂಚದಲ್ಲಿ ಅದ್ಧೂರಿತನಕ್ಕೆ ಕೊರತೆಯೇ ಕಾಣ್ತಾ ಇಲ್ಲ. ದೈವ ಅಭಯವನ್ನ ನೀಡಿ ನಾನಿದ್ದೇನೆ ಅಂದಿದ್ದರ ಹಿಂದಿನ ರಿಷಬ್ ಶೆಟ್ಟಿಯ ಪರಿಶ್ರಮ ನಿರ್ದೇಶನದಲ್ಲಿ ಎದ್ದು ಕಾಣಿಸ್ತಾ ಇದೆ. ಇನ್ನು ಕಾಡು ಬೆಟ್ಟ ಶಿವನ ಮಗ ಪೆರುಮೆಯ ಕಥೆ ಹೇಳೋಕೆ ಬಂದಾಗ ಸೃಷ್ಟಿಯಾಗುವಂತಹ ಅದ್ಭುತ ಪ್ರಪಂಚ ನಿಜಕ್ಕೂ ಕೂಡ ಕಾಂತಾರದ ಬಗ್ಗೆ ಇನ್ನಷ್ಟು ಕುತೂಹಲವನ್ನ ಹುಟ್ಟುಹಾಕಿದೆ. VFX ವಿಚಾರಕ್ಕೆ ಬರುವುದಾದ್ರೆ ಸಖತ್ತಾಗಿದೆ. ಇದು VFX ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಂದ್ರೆ ರಿಯಾಲಿಟಿ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜಸ್ಟ್ ರಿಯಾಲಿಟಿಯನ್ನು ತೋರಿಸುವಂತ ಕೆಲಸ VFX ಏನು ಕೆಲಸ ಮಾಡ್ತಾರೆ ಅವ್ರು ಮಾಡಿರುವಂತದ್ದು. ಪ್ರಮೋದ್ ಶೆಟ್ಟಿ, ಪ್ರಕಾಶ್ ತುಳುನಾಡು ಸೇರಿದಂತೆ ಕರಾವಳಿ ನಟರ ದಂಡು ಕಾಂತಾರದಲ್ಲಿದೆ. ಅಜನೀಶ್ ಅವರ ಮ್ಯೂಸಿಕ್ ಸಖತ್ತಾಗಿದೆ. ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ ಸಂದೇಶವೇ ಇಲ್ಲ. VGM ಮೂಲಕ ಅದ್ಭುತ ಅಭಿನಯ ಕೂಡ ಸಿಗುತ್ತೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಭಾಷೆಗಳಲ್ಲಿ ಟ್ರೇಲರ್ ಬಿಡುಗಡೆಯಾಗಿದ್ದು ಟ್ರೇಲರ್ನ ನೋಡಿದ ಮಂದಿ ಉತ್ತಮ ರೆಸ್ಪಾನ್ಸ್ ನೀಡಿದ್ದಾರೆ. ಇದಿಷ್ಟೇ ಅಲ್ಲ, ಕಾಂತಾರ 1 ಬಿಡುಗಡೆಗೂ ಮುನ್ನವೇ ಅದ್ಭುತ ಬಿಸ್ನೆಸ್ ಮಾಡಿದಂತಹ ಬಿಡುಗಡೆ ನಂತರ ಸುನಾಮಿಯನ್ನೇ ಸೃಷ್ಟಿಸುವ ಸೂಚನೆ ಟ್ರೇಲರ್ನಲ್ಲಿ ಕಾಣಿಸ್ತಾ ಇರುವಂಥದ್ದು. ಹೊಗಳ್ತಾ ಇಲ್ಲ, ಇದು ಅನಿಸ್ತಾ ಇರುವಂಥದ್ದು. ಮೈನಸ್ ಕೂಡ ಇದೆ. ಇದು ಸಿನಿಮಾ ಇನ್ ತೆರೆ ಮೇಲೆ ಬಂದು ಅದರನ್ನ ನೋಡಿ ಹೇಳಬೇಕಾಗುತ್ತೆ. ಯಾಕಂದರೆ ಕತೆ ಹೇಗೆ ಹೇಳ್ತಿದ್ದಾರೆ, ಇದು ಇಷ್ಟ ಆಗುತ್ತೋ ಇಲ್ವೋ, ಒಂದು ಸ್ವಲ್ಪ ಬೋರ್ ಹೊಡಿಸುತ್ತೋ ಏನೋ ಅನ್ನೋದನ್ನ ತದಾದ ನಂತರ ಸಿನಿಮಾವನ್ನು ನೋಡಿ ಹೇಳಬೇಕಾಗುತ್ತೆ. ಈ ಮೊದಲು ಕಾಂತಾರ 13 ಕೋಟಿ ಬಜೆಟ್ನಲ್ಲಿ ತಯಾರಾಗಿರುವಂತಹ 300 ಕೋಟಿ ಗಳಿಸಿತ್ತು. ಕನ್ನಡದ ಮೊದಲ ಒಂದು ಸಿನಿಮಾ ಬಿಡುಗಡೆ ಆದ ನಂತರದಲ್ಲಿ ತಮಿಳು, ತೆಲುಗು, ಹಿಂದಿ ಭಾಷೆಯಲ್ಲಿಯೂ ಕೂಡ ವಿತರಕರ ಒತ್ತಾಯದ ಮೇರೆಗೆ
ಬಿಡುಗಡೆಯಾಗಿತ್ತು. ಇದೀಗ ಅದೇ ಗತ್ತು ಕಾಂತಾರ ಹೊಂಬಾಳೆ ಬ್ಯಾನರ್ನ ಅಡಿಯಲ್ಲಿ 100 ಕೋಟಿ ಬಜೆಟ್ನಲ್ಲಿ ತಯಾರು ಮಾಡಲಾಗಿದ್ದು ಈಗಾಗಲೇ ಲಾಭದಲ್ಲಿದೆ. ಇದೇ ಕಾರಣಕ್ಕೆ ಸಿನಿಮಾದ ವಿತರಣೆ ಮಾಡುವುದರಲ್ಲಿ ಸಕ್ಸಸ್ ಆಗಿದ್ದಾರೆ. US, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾವರೆಗೂ ಕೂಡ ಡಿಸ್ಟ್ರಿಬ್ಯೂಷನ್ಗಳು ಇದ್ದಾರೆ. ಅವರು ಕೂಡ ತಾಮುಂದು ಅಂತ ಮುಗಿ ಬೀಳ್ತಾ ಇದ್ದಾರೆ. ಕಾಂತಾರ ಚಾಪ್ಟರ್ 1ಗೆ ಈಗಾಗಲೇ ಪ್ರೈಮ್ಗೆ 120 ಕೋಟಿಗೆ ಸೇಲ್ ಆಗಿರುವಂತಹ ಕಾಂತಾರ ಸಿನಿಮಾ ಬಿಡುಗಡೆಗೂ ಮುನ್ನವೇ 400 ಕೋಟಿ ಬಿಸ್ನೆಸ್ ಅನ್ನ ಮಾಡಿಕೊಂಡಿದೆ. ಅಕ್ಟೋಬರ್ 2ರ ಮೇಲೆ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯೋದಂತೂ ಗ್ಯಾರಂಟಿ ಆಗಿದೆ. ಒಟ್ಟಿನಲ್ಲಿ ಇಡೀ ಪ್ಯಾನ್ ಇಂಡಿಯಾ ಎದುರು ನೋಡ್ತಾ ಇದ್ದಂತಹ ರಿಷಬ್ ಶೆಟ್ಟಿ ನಟನೆಯ ನಿರ್ದೇಶನದ ಕಾಂತಾರ ಟ್ರೇಲರ್ ಮೂಲಕ ಸದನ ಮಾಡ್ತಾ ಇದೆ. ಬಿಡುಗಡೆಯ ದಿನ ಇದೊಂದು ದಂತಕಥೆಯನ್ನ ಬರೆಯುತ್ತೆ ಅಂತ ಹೇಳಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗ್ತಾ ಇದೆ.